ಆರ್ಯವರ್ಧನ್ ಗುರೂಜಿಯವರ ವಿಡಿಯೋ. ನಾನು ವಿಡಿಯೋ ನೋಡಿ ನನಗೆ ಒಂಥರ ಭ್ರಮೆಯಾದಂಗೆ ಆಗ್ಬಿಡ್ತು. ಇಷ್ಟೊಂದು ಧೈರ್ಯನ ಸುಳ್ಳು ಡೈರೆಕ್ಟಾಗಿ ಸೋಷಿಯಲ್ ಮೀಡಿಯಾ. ನನ್ನ ಕೊಡುಗೆಯನ್ನು ದೇಶದ ಪ್ರೈಮ್ ಮಿನಿಸ್ಟರ್ಗಳು ನಮಸ್ಕಾರ ಸ್ನೇಹಿತರೆ. ನನ್ನ ಯೂಟ್ಯೂಬ್ ಚಾನಲ್ ಬರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ಎಡಿಟ್ ಮಾಡ್ತಕ್ಕಂಥ ನಮ್ಮ ಹುಡುಗ, ಸೊ ಅವನೊಂದು ವಿಡಿಯೋ ಕಳಿಸ್ತಾನೆ ನನಗೆ ಇನ್ಸ್ಟಾಗ್ರಾಮಲ್ಲಿ, ಆರ್ಯವರ್ಧನ್ ಗುರೂಜಿಯವರ ವಿಡಿಯೋ. ನಾನು ವಿಡಿಯೋ ನೋಡಿ ನನಗೆ ಒಂಥರ ಭ್ರಮೆಯಾದಂಗೆ ಆಗ್ಬಿಡ್ತು. ಇಷ್ಟೊಂದು ಧೈರ್ಯನ ಸುಳ್ಳು ಡೈರೆಕ್ಟಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋಕ್ಕೆ ಅಂತ ಆ ವಿಡಿಯೋ ನೋಡಿ. ನಮ್ಮಂಥವ್ರು ನಾವು ರಾಜಕಾರಣಿ ಆಗದಿರೋ ಪರವಾಗಿಲ್ಲ, ನನ್ನ ಕೊಡುಗೆಯನ್ನು ದೇಶದ ಪ್ರೈಮ್ ಮಿನಿಸ್ಟರ್ಗಳು, ಸಿ ಎಮ್ಗಳು ನನ್ನ ಸಲಿಗೆಯನ್ನು ತಗೋಬೇಕು. 100% ಗೌರ್ಮೆಂಟನ್ನ ಹೇಗೆ ನಡೆಸಬೇಕು, ಹೇಗೆ ಲಾಭ ಮಾಡಬೇಕು, ಹೇಗೆ ಜನಗಳ ಜೊತೆ ಹೋಗಬೇಕು, ಜನಗಳನ್ನ ಹೇಗೆ ನಾಡಿ ಮಿಡಿತವನ್ನ ಕಾಪಾಡ್ಕೋಬೇಕು. 100% ಈ ನಾಡಿ ಮಿಡಿತವನ್ನ ಆರ್ಯವರ್ಧನ್ ಟ್ರೋಲ್ ಆಗ್ತಾನಲ್ಲ, ಜನಕ್ಕೆ ಬೇಕಾರದು ಆರ್ಯವರ್ಧನ್. ಭಾಳ ವಿಶೇಷವಾಗಿ ಇವತ್ತು ಕೂಡ ನಿಮ್ಗೆ ನಾನು ಹೇಳ್ತಿದ್ದೀನಿ ಕೇಳ್ರಿ. ನನ್ನ ಇನ್ಸ್ಟಾಗ್ರಾಮ್ ಐಡಿಲಿ ಆರ್ಯವರ್ಧನ್ ಕ್ರಿಸ್ಟಲ್ ನಂಬರದಲ್ಲಿ 3 ಕೋಟಿ ಜನ ಇದ್ದಾರೆ ನನ್ನ ಫಾಲೋ ಮಾಡ್ತಾ ಇರೋದು. ಫ್ರೆಂಡ್ಸ್ ಆಗೋದು ಬೇರೆ, ಫಾಲೋ ಮಾಡೋದು ಬೇರೆ. ಫೇಸ್ಬುಕ್ಕಲ್ಲೂ 3 ಕೋಟಿ ಇದೆ. ಕರ್ನಾಟಕದಲ್ಲಿ ಗೂಗಲಲ್ಲಿ ನಂಬರ್ 1 ಸ್ಥಾನದಲ್ಲಿ ನಾನಿದ್ದೀನಿ. ಸರ್ಚಿಂಗಲ್ಲಿ ನಂಬರ್ 1 ಯಾವ ಹೀರೋನೂ ಇಲ್ಲ ಕರ್ನಾಟಕದಲ್ಲಿ, ಯಾರೂ ಇಲ್ಲ. ಸರ್ಚಿಂಗಲ್ಲಿ ನಂಬರ್ 1 ಇದ್ದೀನಿ ನಾನು ಕರ್ನಾಟಕದಲ್ಲಿ. ನನ್ನ ಹೆಸರನ್ನ ಗೂಗಲ್ ಸರ್ಚ್ ಮಾಡ್ತಾ ಇದ್ದಾರೆ. ನೋಡಿದ್ರಲ್ವಾ ಆ ವಿಡಿಯೋದಲ್ಲಿ ಹೇಳ್ತಾರೆ, ದೇಶದ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ನನ್ನ ಸಲಹೆಗಳನ್ನು ತಗೊಂಡ್ರೆ ಈ ದೇಶ ಉದ್ಧಾರ ಆಗುತ್ತೆ. ನನಗೆ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ನನಗೆ ಇನ್ಸ್ಟಾಗ್ರಾಮಲ್ಲಿ 3 ಕೋಟಿ ಜನ ಫಾಲೋಯರ್ಸ್ ಇದ್ದಾರೆ ಅಂತ ಹೇಳ್ತಾರೆ. 3 ಕೋಟಿ ಇದ್ದಾರೆ ಅಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದ್ರೆ ಅಲ್ಲಿರೋದೇ 1 ಲಕ್ಷ ಜನ. ನೋಡಿ, ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ, 1 ಲಕ್ಷ ಇದ್ದಾರೆ. ಫೇಸ್ಬುಕ್ನಲ್ಲಿ 3 ಕೋಟಿ ಜನ ಫಾಲೋಯರ್ಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಈಗ ವಿಡಿಯೋ ನೋಡಿದ್ರಲ್ಲ ನೀವು, 3 ಕೋಟಿ. ಅಲ್ಲಿ ನೋಡಿದ್ರೆ 13,000 ಜನ ಇದ್ದಾರೆ. ಅಲ್ಲ ರೀ, ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ಡೈರೆಕ್ಟಾಗಿ ಸುಳ್ಳು ಹೆಂಗೆ ಹೇಳೋಕ್ಕಾಗತ್ತೆ? ಎಷ್ಟು ಧೈರ್ಯ ಇದೆ! ಯಾರು ಚೆಕ್ ಮಾಡಲ್ವಾ? ಈಗ ನಾನು ಚೆಕ್ ಮಾಡ್ದಂಗೆ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಈಗ ಸ್ಕ್ರೀನ್ಶಾಟ್ಗಳು ಹಾಕಿದ್ದೀನಿ. ನಾವು ಇಷ್ಟೊಂದು ಧೈರ್ಯವಾಗಿ ಸುಳ್ಳು ಹೇಳ್ಬೇಕಂದ್ರೆ ಯಾರು ಚೆಕ್ ಮಾಡ್ತಾರೆ, ನನಗೆ ಬೈತಾರೆ ಅಂತಕ್ಕಂಥ ಭಯ ಇಲ್ಲ ಅಂದರೆ, ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ನ್ಯೂಮರಾಲಜಿನಲ್ಲಿ ಇನ್ನೆಷ್ಟು ಸುಳ್ಳು ಹೇಳ್ತಾರೆ, ಇನ್ನೆಷ್ಟು ಭಯಗಳನ್ನು ಉಂಟು ಮಾಡ್ತಾರೆ ಜನರಲ್ಲಿ. ಕಣ್ಣಿಗೆ ಕಾಣುವ ಸಾಮಾಜಿಕ ಜಾಲತಾಣಗಳಲ್ಲಿ ಡೈರೆಕ್ಟ್ ಸುಳ್ಳು. ಆಶ್ಚರ್ಯ ಅಲ್ವಾ? ಒಬ್ಬ ವ್ಯಕ್ತಿ ಅವನು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿದ್ದಾನೆ, ವಿಸಿಟಿಂಗ್ಗೆ ಅಪಾಯಿಂಟ್ಮೆಂಟ್ ತಗೊಳ್ಳೋಕ್ಕೆ 3,000 ರೂಪಾಯಿ ಅಂತೆ. ಜನ ಯಾಕಿಷ್ಟು ಮೋಸ ಹೋಗ್ತಾ ಇದ್ದಾರೆ? ಯಾಕಿಷ್ಟು ಮೌಢ್ಯದಲ್ಲಿ ತಲ್ಲೀನರಾಗಿದ್ದಾರೆ? ಇಷ್ಟು ಡೈರೆಕ್ಟ್ ಸುಳ್ಳು ಹೇಳಬೇಕು ಅಂದರೆ ಅಂಥ ವ್ಯಕ್ತಿನ ನಂಬೋದು ಹೇಗೆ ನಾವು? ಇನ್ನೂ ಕಾಂಟ್ರವರ್ಸಲ್ ವಿಷಯಗಳು ರಾಶಿ. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅದೆಲ್ಲ ಒಂದೇ ಸಮ ಬೈತಿದ್ದಾರೆ, ಲಕ್ಷ್ಮಿ ಎಲ್ಲಿದ್ದಾಳೆ ಅಂತ. ಹೀಗೆ ಸಮಾಜದಲ್ಲಿ ಧೈರ್ಯವಾಗಿ ಸುಳ್ಳನ್ನು ವಿತ್ ಎವಿಡೆನ್ಸ್ ಹೇಳತಕ್ಕಂಥವರ ಮೇಲೆ ಯಾವ ರೀತಿಯಾದ ಕಾನೂನಿನ ಕ್ರಮವಾಗಿದೆ? ಮೌಢ್ಯ ಪ್ರತಿಬಂಧಕ ಕಾಯ್ದೆಯಲ್ಲಿ ಒಂದು ಮನುಷ್ಯನ ಮೇಲೆ ದೇವರು ಬರೋದು, ಆ ಥರ ಎಲ್ಲ ಮಾಡೋದೆಲ್ಲ ಅಪರಾಧ, ಮಾಟ ಮಂತ್ರ ಅಪರಾಧ ಅಂತ ಎಲ್ಲ ಇದೆ ಮೌಢ್ಯ ಪ್ರತಿಬಂಧಕ ಕಾಯ್ದೆಯಲ್ಲಿ. ಜ್ಯೋತಿಷ್ಯವನ್ನು ಸೇರಿಸಿಲ್ಲ ಅದರಲ್ಲಿ. ಬಿಡಿ, ಬೇರೆ ಎಲ್ಲ ಇದ್ರೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯಾದ ಕ್ರಮ ಆಗೋದಿಲ್ಲ. ಇನ್ನೊಂದು ಸ್ವಲ್ಪ ನೀವು ವಿಶೇಷವಾಗಿ ಯೋಚನೆ ಮಾಡಿ ನೋಡಿ. ನೀವು ಟಿ ವಿನಲ್ಲಿ ಕುಳಿತುಕೊಂಡು ಆ ಕ್ಷಣ ಪರಿಹಾರವನ್ನು ಹೇಳಿದರೆ, ಈ ರೀತಿ ಜಾಗೃತಿ ಚೇಂಜ್ ಆಗಿದೆ, ನಿಮ್ಮನೆ ಈ ರೀತಿ ಸಮಸ್ಯೆ ಇದೆ, ಸಂಸಾರದಲ್ಲಿ ಸಮಸ್ಯೆಗಳಿದೆ, ಗಂಡ ಹೆಂಡತಿಯ ಸಮಸ್ಯೆಗಳಿದೆ, ಅದಕ್ಕೆ ನೀವು ಈ ರೀತಿ ಮಾಡಿದರೆ ಪರಿಹಾರ ಸಿಗುತ್ತೆ ಅಂತ ಹೇಳಿದಾಗ ಬೇರೆಯವ್ರಿಗೆಲ್ಲ ತಲೆಗೆ ಹೋಗುತ್ತದು. ಅವರೆಲ್ಲ ಪರಿಹಾರಗಳನ್ನು ಹುಡ್ಕೊಂಡು ದೇವಸ್ಥಾನಗಳು ಅಲಿತಿರ್ತಾರೆ. ಅದಕ್ಕೆ ಯಾವುದೇ ದೇವಸ್ಥಾನಗಳು ಹೋಗಿ ಈಗ ಎಲ್ಲ ರಶ್ ಆಗಿರುತ್ತೆ, ಫ್ರೀ ಬಸ್ ಬೇರೆ ಇದೆ, ಈ ಥರ ಟಿ ವಿನೆಲ್ಲ ನೋಡ್ತಾರೆ.
ಆ ಮನಸ್ಸಲ್ಲಿ ಒಂದು ಕಾತುರ ಬರುತ್ತೆ, ಭಯ ಇರುತ್ತೆ, ಏನೋ ಒಂದು ಪರಿಹಾರ ಸಿಗ್ಬೋದು. ಹಂಗೆ ಸ್ವಾಮೀಜಿಯವ್ರು ಹೇಳಿದ್ರು ಟಿ ವಿನಲ್ಲಿ, ಈ ಥರ ಸಮಸ್ಯೆಗಳು ಬಂದಾಗ ಈ ರೀತಿ ಮಾಡಿ ಅಂತ ಹೇಳಿದ್ರು. ಅವ್ರು ಹೇಳಿರೋದು ಒಬ್ರಿಗೆ, ಲಕ್ಷಾಂತರ ಜನ ಆ ಥರದವ್ರು ಇರ್ತಾರೆ, ಅವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ. ದುರ್ಬಲ ಮನಸ್ಸಿನವರಾದರೆ ಜ್ಯೋತಿಷಿಗಳೆಲ್ಲ ಹೋಗ್ತಾರೆ, ಹಣ ಕಳ್ಕೊತಾರೆ, ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಅಂತ ಹಣವನ್ನು ದೋಚ್ತಾರೆ. ಇದೆಲ್ಲ ಅಪರಾಧ ಅಲ್ವೇ? ಸಮಾಜದಲ್ಲಿ ಕಣ್ಣಿಗೆ ಕಾಣತಕ್ಕಂಥ ಅಪರಾಧ ಅಲ್ವೇ? ಟಿ ವಿನಲ್ಲಿ ಜ್ಯೋತಿಷ್ಯವನ್ನು ಯಾಕೆ ಬ್ಯಾನ್ ಮಾಡಬಾರ್ದು? ಈ ದಿಶೆಯಲ್ಲಿ ಯೋಚನೆ ಮಾಡಿ. ಟಿ ವಿನಲ್ಲಿ ಪರ್ಸನಲ್ ಏನೋ ಹೇಳ್ಕೊಳ್ಳಿ, ಟಿ ವಿನಲ್ಲಿ ಜನರಲೈಸ್ ಆಗಿ ಹೇಳ್ಬಿಡ್ತಾರೆ. ಇರೋದು 12 ರಾಶಿಗಳಲ್ಲಿ ಜನರಲೈಸ್ ಆಗಿ ಹೇಳ್ಬಿಡ್ತಾರೆ. ಎಷ್ಟು ಜನ ಮುಗ್ಧರಿರ್ತಾರೆ, ಅವಿದ್ಯಾವಂತರಿರ್ತಾರೆ, ಸಮಸ್ಯೆ ಸಿಲ್ಕಾಕೊಂಡಿರ್ತಾರೆ. ಅವರಿಗೆಲ್ಲ ಈ ರೀತಿಯಾದ ಜನರಲೈಸ್ಡ್ ಜ್ಯೋತಿಷ್ಯ ಸಮಸ್ಯೆ ಬೀರಲ್ವೇ? ನನ್ನ ಹತ್ರ ತುಂಬ ಜನ ಕೌನ್ಸಿಲಿಂಗ್ ಬರ್ತಾ ಇರ್ತಾರೆ, ಸಣ್ಣ ಸಣ್ಣ ವಿಚಾರಗಳಿಗೆ ತಲೆ ಕೆಡಿಸ್ಕೊಂಡು ಒದ್ದಾಡ್ತಿರ್ತಾರೆ ಅವರು. ಕೆಲವರಂತೂ ಎಷ್ಟು ಆಶ್ಚರ್ಯ ಆಗುತ್ತೆ ಅಂದರೆ, ಅವ್ರ ಮನೇಲಿ ಅದೇ ಸಮಸ್ಯೆ. ಎಮ್ಮೆ ಬೆಳಗ್ಗೆ 3 ಸರಿ ದೇವಸ್ಥಾನಕ್ಕೆ ಹೋಗೋದು, ಬೆಳಗ್ಗೆ ಒಂದು ಸರಿ ಹೋಗೋದು, ಮಧ್ಯಾಹ್ನ ಒಂದು ಸರಿ ಹೋಗೋದು, ಸಂಜೆ ಒಂದು ಸರಿ ಹೋಗೋದು. ದೇ ಆರ್ ನಾನ್ ವೆಜಿಟೇರಿಯನ್ಸು. ಮನೇಲಿ ನಾನ್ ವೆಜ್ ಮಾಡೋಂಗಿಲ್ಲ, ಮಕ್ಕಳು ನಾನ್ ವೆಜ್ ತಿನ್ನಬೇಕು, ಗಂಡ ಸೊಸೆ ತಿನ್ನಬೇಕು, ಅವ್ರದ್ದೊಂದು ಕಾಂಪ್ಲಿಕೇಶನ್ಸು, ಅವರು ಹೊರಗಡೆ ಹೋಗಬೇಕು. ಈ ರೀತಿಯಾದ ಸಮಸ್ಯೆಗಳು ಬಂದಿರೋದು ಟಿ ವಿ ಜ್ಯೋತಿಷ್ಯದಿಂದ. ಸೊ ಆರ್ಯವರ್ಧನ್ ಗುರೂಜಿಯ ಸುಳ್ಳನ್ನು ನಾನು ಸಾಕ್ಷಿಯಾಗಿ ತಗೊಂಡು ನಾನು ಈ ಸೋಷಿಯಲ್ ಮೀಡಿಯಾದ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಈ ಟಿ ವಿನಲ್ಲಿ ಜ್ಯೋತಿಷ್ಯವನ್ನು ಬ್ಯಾನ್ ಮಾಡಿ. ಯಾರ್ದೋ ಒಂದು ಮುಲಾಜಿಗೆ ಸಿಲುಕಿ ಒಂದು ಸುಮ್ಮನೆ ಏನೋ ಒಂದು ಜ್ಞಾನ ಹೇಳಬಾರ್ದಪ್ಪ. ಕೆಲವರು ಜನರಲೈಸ್ ಮಾಡಬಾರ್ದು. ನೀವು ಅಂದ್ಕೊಂಡಂಗೆ ಜನರು ಒಂದೇ ಸಮ ಇಲ್ಲ, ಎಲ್ಲರೂ ಬುದ್ಧಿವಂತರಲ್ಲ, ತುಂಬ ಮುಗ್ಧರಿದ್ದಾರೆ, ತುಂಬ ಅವಿದ್ಯಾವಂತರಿದ್ದಾರೆ, ತುಂಬ ಬಡವರಿದ್ದಾರೆ. ಅವ್ರಿಗೆ ಸಡನ್ನಾಗಿ ಸಮಸ್ಯೆ ಪರಿಹಾರ ಆಗಬೇಕು. ಯಾರೋ ಒಂದು ಹೇಳಿದ್ರು ಮಾಡಿಬಿಟ್ರೆ ಆಗತ್ತೆ ಅಂತ. ಸೊ ಅದು ಮಾಡಿದ್ರೆ ಹಿಂಗಾಗತ್ತೆ, ಇದು ಮಾಡಿದ್ರೆ ಹಿಂಗಾಗತ್ತೆ ಹೇಳ್ತಕ್ಕಂಥ ವಿಚಾರಗಳನ್ನು, ಪರಿಹಾರಗಳನ್ನು ಹೇಳ್ತಕ್ಕಂಥದ್ದನ್ನು ಬ್ಯಾನ್ ಮಾಡಬೇಕು. ಪರ್ಸನಲ್ಲಾಗೆ ಜ್ಯೋತಿಷ್ಯ ಬ್ಯಾನ್ ಮಾಡೋಕ್ಕಾಗಲ್ಲ ಬಿಡಿ. ಯಾಕಂದರೆ ಈಗಿನ ಕಾಲದ ಎಲ್ಲ ರಾಜಕಾರಣಿಗಳು ಜ್ಯೋತಿಷ್ಯಗಳ ಹಿಂದೆನೇ ಬಿದ್ದಿರ್ತಾರೆ. ಸೊ ಅವ್ರು ಯಾರು ಆ ರೀತಿಯಾದ ದೃಢ ಸಂಕಲ್ಪ ಮಾಡೋದಿಲ್ಲ ಅಲ್ವಾ? ಪರ್ಸನಲಾಗಿ ಹೋಗ್ಕೊಳ್ಳಿ ಬರಲಿ, ಗೊತ್ತಾಗಲ್ಲ. ಅವ್ರು ಹೋಗ್ತಾರೆ ಬರ್ತಾರೆ, ಅವ್ರಿಗೆ ಏನಾರು ಅನುಕೂಲ ಆಗಿದೆ ಬೇರೆಯವ್ರಿಗೆ ಹೇಳ್ತಾರೆ ಅಷ್ಟೇ. ಬಟ್ ಟಿ ವಿಲಿ ಬರತಕ್ಕಂಥ ಜ್ಯೋತಿಷ್ಯ ತುಂಬ ಡೇಂಜರ್. ಯಾರಿವರ್ಧನೆ ಗುರೂಜಿ ಎಷ್ಟೊಂದು ಹಣ ಮಾಡ್ತಾ ಇದ್ದಾರೆ ಬರೀ ಸುಳ್ಳುಗಳನ್ನು ಹೇಳ್ಕೊಂಡು. ಡೈರೆಕ್ಟ್ ಸುಳ್ಳು ರೀ. ನೋಡಿದ್ರಲ್ಲ ವಿಡಿನ, ಬೇಕಿನ್ನೊಂದು ಸರಿ ಹಾಕೊಂಡು ನೋಡಿ. ನಾನೇ 2 ಸಾರಿ ನೋಡಿದ್ದೀನಿ, ನನಗೆ ಕನ್ಫ್ಯೂಷನ್ ಆಗ್ಬಿಡ್ತು. ಏನು 3 ಕೋಟಿ ಜನ ಫಾಲೋವರ್ಸ್ ಇದ್ದಾರೆ ಅಂದರೆ, ಅಲ್ಲಿ ನೋಡಿದ್ರೆ 1 ಲಕ್ಷ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ 13,000 ಜನ ಇದ್ದಾರೆ. ಅಲ್ಲಿ 3 ಕೋಟಿ, ಇಲ್ಲಿ 3 ಕೋಟಿ. ನನ್ನ ಸಲಹೆಗಳನ್ನು ಪ್ರೈಮ್ ಮಿನಿಸ್ಟರ್ ತೊಗೋಬೇಕಂತೆ, ಚೀಫ್ ಮಿನಿಸ್ಟರ್ಗಳು ತೊಗೋಬೇಕಂತೆ ದೇಶ ಉದ್ಧಾರ ಆಗೋಕ್ಕೆ. ಇನ್ನು ಹುಚ್ಚುತನನ ಹೆಂಗಷ್ಟು ಡೈರೆಕ್ಟ್ ಸುಳ್ಳು ಹೇಳೋದು? ಭಯ ಆಗಲ್ವಾ? ಅಂದರೆ ಇವರು ಎಲ್ಲವನ್ನು ಮೀರಿರ್ತಕ್ಕಂಥವರು. ಈ ಥರ ವ್ಯಕ್ತಿಗಳನ್ನು ಟಿ ವಿಯಿಂದ ಬ್ಯಾನ್ ಮಾಡಬೇಕು. ಅದೇ ನನ್ನ ರಿಕ್ವೆಸ್ಟು. ಇನ್ನೊಂದು ರಿಕ್ವೆಸ್ಟು ಎಗೇನ್ ನಾನು ಹೇಳ್ತೀನಿ, ದಯವಿಟ್ಟು ಟಿ ವಿನಲ್ಲಿ ಜ್ಯೋತಿಷ್ಯವನ್ನು ಬ್ಯಾನ್ ಮಾಡಿ, ಪರ್ಸನಲಾಗಿ ಇದ್ಕೊಳ್ಳಿ. ಅರ್ಥ ಆಯ್ತಾ? ಥ್ಯಾಂಕ್ ಯು. ಅಂತರ್ಮುಖಿ, ಸದಾ ಸುಖಿ. ನಮಸ್ಕಾರ.